ಬೇಜಾರಾಯ್ತು. ದೊಡ್ಡ ರಹಸ್ಯ ಏನಂದ್ರೆ ಅವತ್ತೊಂದು ರಾತ್ರಿ 4 ವರ್ಷದಿಂದ ಒಂದ್ಸಲ ಮಲ್ಪೆಗೆ ಬಂದಿದ್ದೆ, ಇಬ್ರನ್ನ ಭೇಟಿ ಮಾಡಿದೆ. ಕೆಳಗಡೆ ಹೋಗಿ ಕೆಳಗಡೆ ಅಂಡರ್ ವಾಟರ್ ಹೋಗೋದು. ಗುಡ್ ಆಫ್ಟರ್ನೂನ್, ಗುಡ್ ನೈಟ್ ಫ್ರೆಂಡ್ಸ್. ಇಲ್ಲಿ ನೋಡಿ ನಾವು ಎಲ್ಲಿದ್ದೀವಿ ಅಂದ್ರೆ ಇವತ್ತು ಫರ್ಗಾಟ್ ಒನ್ ಅಂಡ್ ಓನ್ಲಿ ಕುಬೇರ್. ನೋಡಿ ಗಾಯ್ಸ್, ನೋಡಿ ಆನೆ. ಇದು ಗುಣ್ ಗೋಪಿ ಅವ್ರು ಕೊಡ್ಸಿರೋದು ಶರ್ಟ್ ನನ್ಗೆ. ಗೋಪಿಗೆ ಆರ್ಡರ್ ಮಾಡಿ. ಓಕೆ, ಕಷ್ಟಪಡ್ಬೇಡ ಕೊಡ. ನಾವು ಮಲ್ಪೆ ಬೀಚಲ್ಲಿ ಇದ್ದೀವಿ. ಸನ್ಸೆಟ್ ನೋಡಕ್ ಬಂದ್ವಿ. ಸಣ್ಣ ಕಾಣಿಸ್ತಿಲ್ಲ, ಇಲ್ಲಿ ಯಾರು ಸೆಟ್ಟು ಆಗ್ತಿಲ್ಲ. ಏನಂತ ಖುಷಿ ಈ ಸಮುದ್ರನ ನೋಡಿ ಅಪ್ಪಣ್ಣ ನೆಪ್ಕ ಬರ್ತಾರೆ. ಅವರು ಇಲ್ಲಿ ಜಾಗಿಂಗ್ ಮಾಡ್ಬೇಕಾದ್ರೆ ನಾನು 6 o'clock ಮಲ್ಪೆ ಬೀಚಿಗೆ ಬಂದು ಸೈಂಟ್ ಮೇರೀಸ್ ಬೀಚ್ ಅಲ್ಲಿದೆ ಅಂತ ಹೇಳ್ತಾರೆ. ಆದ್ರೆ ಏನು ಬೇಜಾರಾಗೋ ವಿಚಾರ ಅಂದ್ರೆ ಮಲ್ಪೆ ಬೀಚ್ ಬಹಳ ಗಲೀಜ್ ಮಾಡಿರ್ತೀವಿ. ಇನ್ನೊಂದು ಅಪ್ಪಣ್ಣದ ಇನ್ನೊಂದು ಡೈಲಾಗ್ ಬರುತ್ತೆ, ಈ ನೇಚರ್ನ ಎಂಜಾಯ್ ಮಾಡಬೇಕು, ಆದರೆ ಅದನ್ನ ಪೊಲ್ಯೂಟ್ ಮಾಡಿಬಿಟ್ಟಿದ್ದಾರೆ ಅಂತ. ಇಲ್ಲಿ ನೋಡಿ ಏನ್ ಸಿಕ್ಕಿದೆ ನಮ್ಗೆ. ಜೋಕರ್ ಏನ್ರಿ ಇಸ್ಪೀಟ್ ಆಡ ಅಂತ ಜಾಗ ನಿಮ್ದು ಜಾಗ ಇದು. ಅದಕ್ಕೆ ಮರೆ ಚೆನ್ನಾಗಿ ನೋಡ್ಕೊಳ್ಳಿ ಮರೆ ಜಾಗನ. ಬೇಜಾರಾಯ್ತು ಉಂಟು ಗೈಸ್. ಸೊ ಇವಾಗ ಒಂದು ಕತೆ ಹೇಳ್ತೀನಿ. ನಾನು ಮಲ್ಪೆಗೆ ಬಂದ್ಬಿಟ್ಟು ಈ ಕತೆ ಹೇಳ್ಬೇಕು ಅಂತ ಇತ್ತು. ಸುಮಾರು 4 ವರ್ಷದಿಂದ ಒಂದ್ಸಲ ಮಲ್ಪೆಗೆ ಬಂದಿದ್ದೆ, ಇಬ್ರನ್ನ ಭೇಟಿ ಮಾಡಿದೆ ಇದೇ ಬೀಚಲ್ಲಿ. ತರುಣ್ ಮತ್ತು ಶಿವ ಅಂತ ಇಬ್ಬರು ಟ್ವಿನ್ಸ್ ಅವ್ರು. ಆ್ಯಕ್ಚುಲಿ ತರುಣ್ ಶಿವ ಅಂದ್ಬಿಟ್ಟು ಟ್ವಿನ್ಸು. ಶಿವ ತರುಣ್ ಅನ್ಬೋದಿಲ್ಲ, ತರುಣ್ ಶಿವ ಅನ್ಬೋದು. ಅವ್ರು ಇಲ್ಲೇ ಬೀಚಲ್ಲಿ ನನ್ನ ಪಾರ್ಕಿಂಗ್ ಹತ್ರ ಪಾರ್ಕಿಂಗ್ ಪೇ ಮಾಡಿಬಿಟ್ಟು ಅಲ್ಲೇ ಕಾರ್ ಹತ್ರ ಹೋದಾಗ, ಕಾರ್ ನಿಲ್ಲಿಸಿದಾಗ ಆಚೆ ಬಂದಾಗ ಅವರಿಬ್ಬರು ಬಂದರು ಮಾತಾಡಬೇಕು ಅಂತ ಇದ್ರು. ನಾನು ಒಂದೇ ಥರ ಇದ್ದಾರಲ್ಲ ಫಸ್ಟು ಕಂಗಾಲಾಗ್ಬಿಟ್ಟೆ. ಈ ಕಡೆ ವಿಂಡೋಲು ಅವರೇ ಕಾಣಿಸ್ತಾ ಇದ್ದಾರೆ, ಲೆಫ್ಟ್ ಸೈಡ್ ವಿಂಡೋಲು ಅವರೇ. ನಾನು ಮೊದಲೇ ಶಾಕ್ ಆಗ್ಬಿಡ್ತು ನೋಡಿ ಗೈಸ್. ಏನೋ ಅಂದ್ಬಿಟ್ಟು ಆದರೂ ವಿಂಡೋ ಇಳಿಸ್ದೆ ಮಾತಾಡಬೇಕು ಅಂತ ಇದ್ದೆ. ತರುಣ್ ಮತ್ತು ಶಿವಗೆ ಹೆಸರು ಕೇಳಿದೆ, ಏನಪ್ಪ ನಿಮ್ಮ ಹೆಸರು ಅಂದಾಗ ಒಬ್ಬ ಶಿವ ಅಂದ, ಒಬ್ಬ ತರುಣ್ ಅಂದ. ನನ್ನ ಜೊತೆ ಚಂದು ಇದ್ದ. ಚಂದು ಅಂದ್ರೆ ಅದು ಇವಾಗ ನೋಡ್ತಿಲ್ಲ, ನಮ್ಮ ಚಂದು ಇದ್ದ. ಯಶ್ ಅವಾಗ ಎಷ್ಟು ಥರ ಇರಲಿಲ್ಲ ಬಿಡಿ, ಅದು ಬೇರೆ ಮಾತದು. ಸೊ ಅವರಿಬ್ಬರು ಹೆಸರು ಕೇಳಿ ಅವರು ತರುಣ್ ಶಿವ ಅಂದಾಗ ಚಂದನ್ ಲೆಫ್ಟಲ್ಲಿ ಕೂತಿದ್ದ, ಅವ್ರ ಜೊತೆ ಏನೋ ಮಾತಾಡ್ತಿದ್ದ. ಏನಾಯ್ತು ಚಂದು ಆಮೇಲೆ? ನಾವು ಕೇಳಿದ್ರಿ ಎಲ್ಲಿರೋದು ನೀವು, ಎಲ್ಲಿಂದ ಬಂದಿರೋದು ಅಂತ. ಲೈಕ್ ಆಸ್ ಎ ಟೂರಿಸ್ಟ್ ನಾವು ಕೇಳ್ತಿರಲ್ವಾ ಎಲ್ಲಿಂದ ಏನು ಎತ್ತ ಅಂತ. ಲೈಕ್ ಅವ್ರು ಹೇಳಿದ್ರು ನಾವಿಲ್ಲೇ ಲೋಕಲ್ಲು, ಇಲ್ಲೇ ಇರೋದು ಅಂತ. ಲೈಕ್ ಅವ್ರದ್ದು ಶಿಪ್ ಇದೆ, ಇಲ್ಲೇ ಇರೋದು ನಾವು. ಲೈಕ್ ಡೈಲಿ ನಮ್ಮದು ಬೋಟ್ ಬಿಡ್ತಾ ಇರ್ತೀರಿ ಬೀಚ್ಗೆ ಅಂತ. ಲೈಕ್ ಅವ್ರು ಹೇಳಿದ್ದು ಇದನ್ನು ನಿಗೂಢ ಕತೆಗಳು ಕೇಳಿದ್ರೆ ಸ್ವಲ್ಪ ಭಯ ಆಗುತ್ತೆ, ಖುಷಿ ಆಗುತ್ತೆ. ಚಂದು ಹೇಳಿದ್ನಲ್ಲ ಕೇಳಿಸ್ಕೊಂಡ್ರ. ಇವಾಗ ಆರ್ಯನು ಇದ್ದ ಅವತ್ತು ಕಾರಲ್ಲಿ ಹಿಂದಗಡೆ ಕುತ್ಕೊಂಡ್ರು. ಬಟ್ ಅದೇ ನಿಗೂಢ ಅಂತ ಇತ್ತಲ್ಲ, ಅದು ಆರ್ಯನೇ ಎಕ್ಸ್ಪ್ಲೇನ್ ಮಾಡ್ತಾನೆ ಕೇಳಿ. ಇವಾಗ ಆ ನಿಗೂಢ ರಹಸ್ಯ ಏನಂದ್ರೆ ಅವತ್ತೊಂದು ರಾತ್ರಿ ತರುಣ್ ಶಿವ ಬೋಟ್ ಹತ್ರ ಹೋಯ್ತಾರೆ. ಆ ಮ್ಯಾಟ್ರ್ ಏನಂದ್ರೆ ತರುಣ್ ಶಿವ ಅದಕ್ಕೊಂದು ಟ್ರ್ಯಾಕರ್ ಹಾಕ್ತಾರಂತೆ. ಓಯ್ ಇಲ್ಲಿ 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 ಆ ಟ್ರ್ಯಾಕರ್ ಹಾಕ್ದಾಗ ಏನಾಗಿದೆ, ಆ ಬೋಟು ಇಲ್ಲಿಂದ ಯಾವುದೋ ಒಂದು ಅನ್ನೋನ್ ರೇಂಜ್ ಕೊಟ್ಟೋಗಿದೆ. ಅಪ್ಪ ಟ್ರ್ಯಾಕರಲ್ಲೂ ಕ್ಯಾಚ್ ಆಗ್ತಾ ಇಲ್ಲ ರೇಂಜು. ಅಲ್ಲಿ ನೋಡಿದ್ರೆ ಅಲ್ಲಿಂದ ಬರ್ಬೇಕಾದ್ರೆ ಯಾವುದೋ ಒಂದು ಮೀನ್ ಸಿಕ್ಕದು ಅಂತೆ. ಆ ಮೀನ್ ಹೆಸರುನೇ ತರುಣ್ ಶಿವು ಮೀನ್. ಓ ಗೈಸ್, ಇಲ್ಲಿ ನೋಡಿದ್ರಲ್ಲ ನಿಗೂಢ ರಹಸ್ಯನೇ ತರುಣ್ ಶಿವ ಅಂತ ಮೀನುಗಳು ನಿಮಗೆ 4 ವರ್ಷದಿಂದ ಮಲ್ಪೆಯಲ್ಲಿ ಸಿಗುತ್ತೆ. ಮಲ್ಪೆಯಿಂದ ನೀವು ಲೆಫ್ಟ್ ತೊಗೊಂಡು ಸಿ ವಾಕ್ ಹತ್ರ ನಡ್ಕೊಂಡ್ಬಂದ್ರೆ 3ನೇ ಅಂಗಡಿ, ಅಲ್ಲೊಂದು ಫುಡ್ ಸ್ಟಾಲ್ ಇದೆ, ಅಲ್ಲಿ ಮಾತಾಡಿ ತರುಣ್ ಶಿವ ಅಂತ ಸಿಗೋದು. ಅದು ಯಾರಿಗೂ ಸಿಗಲ್ಲ. ದಯವಿಟ್ಟು ಅಲ್ಲಿ ಹೋಗಿ ತರುಣ್ ಶಿವ ಮೀನು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ. ಅವತ್ತು ಇನ್ನೊಂದು ನಡೀತು, ನಮ್ಮ ಆರ್ಯನ್ ತಮ್ಮ ಖುಷಿನೂ ಇತ್ತು. ಶ್ರೀವಾರ್ಯನ್ ಲಾಸ್ಟಲ್ಲಿ ಅವ್ರು ಹೇಳ್ಬಿಟ್ಟು ಒಂದೇನೋ ಮಾತು ಹೇಳ್ಬಿಟ್ಟು ಹೊಂಟೋಗ್ಬಿಟ್ರು. ಕೇಳಿಸ್ಕೊಳ್ಳಿ ಖುಷಿ ಹತ್ರನ ಅದೇನು ಅಂತ. ಖುಷಿ ಹೇಳುವ. ಅದು ಏನಾಯ್ತು ಅಂದರೆ ಅವತ್ತು ನಮ್ಮಣ್ಣ ಇದೆಲ್ಲ ಆದಮೇಲೆ ನಾವು ಭಾಳ ಶಾಕ್ ಆಗಿ ನಿಂತಿದ್ವಿ. ಆ ತರುಣ್ ಶಿವ ಅನ್ನೋರು ನಮ್ಮನ್ನ ಈ ಪೋರ್ಟ್ ಹತ್ರ ಕರ್ಕೊಂಡೋದ್ರು. ಈ ಪೋರ್ಟ್ ಒಳಗೆ ಹೋದ್ರೆ ಅಲ್ಲೊಂದು ಕೆಳಗಡೆ ಜಾಗ ಇದೆ. ಕೆಳಗಡೆ ಹೋಗಿ ಕೆಳಗಡೆ ಅಂಡರ್ ವಾಟರ್ ಹೋಗೋದು. ನಾವು ಹೋಗೋಣ ಅಂತ ಹೋದ್ರೆ ಅಷ್ಟರಲ್ಲಿ ವಾಚ್ಮ್ಯಾನ್ ಬಂದ್ಬಿಟ್ರು. ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ ನೋಡಿ. ಸಬ್ಮರಿಂದು ಪಾರ್ಕಿಂಗ್ ಜಾಗ ಒಂದು ನಮ್ಮ ಖುಷಿ ಅವರು ಹುಡುಕಿದ್ದಾರೆ. ಬಟ್ ನಮ್ನ ಅವತ್ತು ಬಿಡಕ್ಕಾಗ್ಲಿಲ್ಲ. ಅವರು ವಾಚ್ಮ್ಯಾನ್ ಅಲ್ಲ, ಬಟ್ ಅವರು ನೇವಿ ಗಾರ್ಡ್ಸ್ಗಳು. ಏನೋ ಪ್ರಾಬ್ಲಮ್ ಆಗಿದೆಯಂತೆ. ಒಂದ್ ನಿಮಿಷ ಹೋಗೋಣ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಅದು ಬೋಟ್ ಲೈಟ್ಗಳು. ಸೊ ಐ ಥಿಂಕ್ ಫಿಶರ್ಮ್ಯಾನ್ಸ್ ಆರ್ ಗೋಯಿಂಗ್ ಟು ಟೇಕ್ ದರ್ ಬೋಟ್ಸ್ ಟು ದ ಸಿ ಹತ್ರ ಫಿಶರ್ಮ್ಯಾನ್
ಟೇಕ್ ದ ಬೋಟ್ ಕ್ವೆಶ್ಚನ್ ಮಾರ್ಕ್ ಏನೇನು ಯೋ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀರಾ ಮಲ್ಪೆನ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್